ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿಗೆ ಎರಡನೇ ದಿನ ಕಂಪ್ಲೀಟ್ ಆಯಿತು. ನಮ್ಮ SSLC ವಿದ್ಯಾರ್ಥಿಗಳ ಒಂದು ಏನಪ್ಪ ಅಂದರೆ ವ್ಯಾಲ್ಯೂಯೇಷನ್ ಪೇಪರನ್ನು ವ್ಯಾಲ್ಯೂಯೇಷನ್ ಮಾಡಲಾಗ್ತಿದೆ, ಭರ್ಜರಿಯಾಗಿ ವ್ಯಾಲ್ಯೂಯೇಷನ್ ಮಾಡಲಾಗ್ತಿದೆ. ಸೊ ನಮ್ಮ ಜಿಲ್ಲೆಯಲ್ಲಿರುವಂಥದ್ದು ನಮ್ಮ ಒಂದು ಧಾರವಾಡ ಜಿಲ್ಲೆಯಲ್ಲಿ ಅವರ ಒಂದು ಅನಿಸಿಕೆಯ ಪ್ರಕಾರ, ಯಾರು ಶಿಕ್ಷಣ ಅಧಿಕಾರಿಗಳ ಅನಿಸಿಕೆಯ ಪ್ರಕಾರ ಸುಗಮವಾಗಿ ಏನಂತಂದರೆ ಇದು ನಿಮ್ಮ ಒಂದು ಪೇಪರ್ ವ್ಯಾಲ್ಯೂಯೇಷನ್ ನೀಟಾಗಿ ನಡೆದಿದೆ ಮತ್ತು ಭಾಳಷ್ಟು ವಿದ್ಯಾರ್ಥಿಗಳು ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಇಲ್ಲಿ ನೀಟಾಗಿ ಒಂದು ವ್ಯಾಲ್ಯೂಯೇಷನ್ ಮಾಡಿ ಅವರನ್ನು ರಿಸಲ್ಟ್ಗಳಲ್ಲಿ ಕಂಪೇರ್ ಟು ಎರಡು ರಿಸಲ್ಟ್ ಕಂಪೇರ್ ಮಾಡಿದರೆ ಮ್ಯಾಕ್ಸಿಮಮ್ ಪಾಸಿಂಗ್ ಆಗ್ತಾಯಿದ್ದ ವಿದ್ಯಾರ್ಥಿಗಳು ಅಂತ ಕೇಳಿಬಂದಿದೆ. ಅಂದರೆ ಅವರು ಬರೆದಿರುವಂಥದ್ದು ಆನ್ಸರ್ಗಳು ಕರೆಕ್ಟಾಗಿದ್ದಾವೆ, ಪಾಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದ್ದಾವೆ ಈ ವರ್ಷ ಅಂತ ನನಗೆ ತಿಳಿದು ಬಂದಿದೆ. ಸೊ ಆ ಒಂದು ಮಾಹಿತಿಯನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಾ ಇದ್ದೇನೆ. ಅಂದರೆ ಇಟ್ ಮೀನ್ಸ್ ನೀವು ಪೇಪರ್ ಏನು ವ್ಯಾಲ್ಯೂಯೇಷನ್ ನಡೀತಾ ಇದೆ ಅದು ಅಷ್ಟೊಂದು ತುಂಬ ರಿಕ್ಕಾಗಿ ಸ್ಟ್ರಿಕ್ಟಾಗಿ ನಡೀತಾ ಇಲ್ಲ. ಸೊ ಒಂದು ಎವರೇಜಲ್ಲಿ ವ್ಯಾಲ್ಯೂಯೇಷನ್ ನಡೀತಾ ಇದೆ. ಸೊ ವಿದ್ಯಾರ್ಥಿಗಳು ಭಯಪಡುವಂಥ ಅವಶ್ಯಕತೆ ಇಲ್ಲ. ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಿಗೆ ಇಲ್ಲಿ ನನಗನ್ನಿಸ್ತಾ ಇದೆ ಒಂದು ಸ್ವಲ್ಪ ಲೂಸ್ ಬಿಟ್ಟು ವ್ಯಾಲ್ಯೂಯೇಷನ್ ಮಾಡೋದರಿಂದ ಪಾಸ್ ಆಗುವಂಥ ಚಾನ್ಸಸ್ ತುಂಬ ಇದೆ ಅಂತ ಹೇಳ್ಬೋದು. ಸೊ ಅದು ಕೂಡ ನಡೀತಾ ಇದೆ ಅಂತ ಅನ್ನೋದು. ಗ್ರೇಸ್ ಮಾರ್ಕ್ಸ್ ಬಗ್ಗೆ ಯಾವುದೇ ಮಾಹಿತಿ ಬಂದಿಲ್ಲ ಇಲ್ಲಿ. ಸೊ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾಕಂದರೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಇಲಾಖೆನೇ ಸ್ಪಷ್ಟೀಕರಣವನ್ನು ಕೊಡಬೇಕು, ಅದ್ರ ಕೊಟ್ಟಿಲ್ಲ. ಅವರು ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ ಅಂತ ಹೇಳಿಲ್ಲ. ಬಟ್ ವ್ಯಾಲ್ಯೂಯೇಷನನ್ನು ಅಷ್ಟೊಂದು ರೀಕಾಗಿ ಮಾಡ್ತಾ ಇಲ್ಲ. ಬಟ್ ಏನಂತಂದರೆ ಎವರೇಜಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದಾರೆ. ಯಾರು 20ಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ಗಳನ್ನು ತೊಗೊಂಡು ಅವರಿಗೆಲ್ಲ ಪಾಸ್ ಮಾಡುವಂಥ ಒಂದು ಪ್ರೊಸೆಸನ್ನು ಮಾಡ್ತಾ ಇದ್ದಾರೆ ಅಂತ ಕೇಳಿ ಬಂದಿದೆ. ಅದು ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಇದ್ರ ಜೊತೆಗೆ ನಾನು ಪ್ರತಿದಿನ ನಿಮಗೆ ಈ ಒಂದು ಅಪ್ಡೇಟನ್ನು ಮಾಡ್ತಾನೆ ಇರ್ತೀನಿ. ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಜೊತೆಗೆ ಸಪೋರ್ಟನ್ನು ಕೂಡ ಮಾಡೋದನ್ನು ಮರಿಬೇಡಿ.